ಶಿರಸಿಯಲ್ಲಿ ಸಂಸದರ ಊರಿನ ಪಕ್ಕದ ಕಾನಗೋಡಿನಲ್ಲಿ ರಸ್ತೆ ಅವ್ಯವಸ್ಥೆ, ಗ್ರಾಮಸ್ಥರ ಆಕ್ರೋಶ. ಶಿರಸಿ ತಾಲೂಕಿನ ಕಾನಗೋಡು ಗ್ರಾಮ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಊರಿನ ಪಕ್ಕದಲ್ಲಿರುವ ಈ ಗ್ರಾಮದಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಜನರು ದಿನನಿತ್ಯ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಶಿರಸಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಕಾನಗೋಡು ಮತ್ತು ಸುತ್ತಮುತ್ತಲ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯೇ ಹೊಂಡ ಗುಂಡಿಗಳಿಂದ ಕೂಡಿದೆ. ಸರಿಯಾದ ಗಟಾರ ವ್ಯವಸ್ಥೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಇಡೀ ರಸ್ತೆ ಕೆಸರುಮಯವಾಗುತ್ತಿದೆ. ದ್ವಿಚಕ್ರ ವಾಹನ ಸವಾರರು ಎದ್ದು ಬೀಳುವ ಘಟನೆಗಳು ಪ್ರತಿನಿತ್ಯವೂ ನಡೆಯುತ್ತಿವೆ ಎಂದು ಇಂದು ಸೋಮವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸ್ಥಳೀಯ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರಾದ ರಾಮನಾಥ್ ಹೆಗಡೆ ಅವರು ಮಾತನಾಡಿ, ಇಲ್ಲಿಂದ ಶಿರಸಿಗೆ ಕೇವಲ 5 ಕಿಲೋಮೀಟರ್ ಇದ್ದರೂ ನಮಗೆ ಯಾವುದೇ ಮೂಲಭೂತ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಅಧಿಕಾರಿಗಳು ಇಲ್ಲಿಯ ಸಮಸ್ಯೆಗೆ ಸ್ಪಂದಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನೋರ್ವ ಗ್ರಾಮಸ್ಥರು, ನಮ್ಮೂರಿನ ಏರಿನ ತಲೆ ಪ್ರದೇಶ ಅತ್ಯಂತ ಇಕ್ಕಟ್ಟಾಗಿದೆ. ಬೈಕಿಗೆ ಸೈಡ್ ಕೊಡುವಷ್ಟರಲ್ಲೇ ಕಾರುಗಳು ಸಿಕ್ಕಾಕಿಕೊಳ್ಳುತ್ತವೆ. ಇದು ಬಹಳ ಕ್ರಿಟಿಕಲ್ ಸಮಸ್ಯೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಸ್ಥಳಕ್ಕೆ ಬಂದು ಇಲ್ಲಿಯ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಇಲ್ಲಿಯ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯತ್ ಆಗಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಈ ಭಾಗಕ್ಕೆ ಸರಿಯಾಗಿ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕಾನಗೋಡು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಜನರು ರಸ್ತೆ ಸಂಪರ್ಕ ಸುಗಮಗೊಳಿಸಿ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾನಗೋಡು ಪಂಚಾಯತ್ ಏರಿಯಾ ಕಾನಗೋಡೂರು ಪಿಚಿಂಗ್ ಮಾಡೋ ಇಲ್ಲಿ ಏರಲ್ಲಿ ಇದಕ್ಕಿಡದೆ ಈಗ ರಸ್ತೆ ಮಾಡೋದಂಥದ್ದು ನಮ್ಮ ಏರಿಂತಲೇ ಹೇಳುವಂಥದ್ದು ಒಂದು ಕ್ರಿಟಿಕಲ್ ಪೊಸಿಷನ್ ಇದ್ದಂಥ ರಸ್ತೆ ಒಳಗೆ ಅದು ರಸ್ತೆ ಅಗಲೀಕರಣ ಆಗಲಿಲ್ಲ ಅಂತೆಲ್ಲ ವೆಹಿಕಲ್ ಬಂದ ಕೂಡಲೇ ಒಂದೊಬ್ಬರಿಗೂ ಸೈಡಿಗೆ ತರಲಿಕ್ಕೆ ಆಗೋದಿಲ್ಲ ಅಂತೆಲ್ಲ. ಈಗ ಒಂದು ಗಾಡಿ ಬಂದು ನಮಗದು ಯಾರಿಗೂ ಹೋಗ್ಲಿಕ್ಕಾಗದೆ ಇದ್ದಾಗ ಗಟಾರದಂಚಿ ಬಿದ್ದದೆ. ಇಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ನೀವು ಪ್ರತ್ಯಕ್ಷವಾಗಿ ನೋಡಿ ಆದರೂ ಇಲ್ಲ, ಆ ರೋಡನ್ನೆಲ್ಲ ಅಗದಿ ಉತ್ತಮ ಸ್ಥಿತಿಯಲ್ಲಿ ಮಾಡಿಕೊಡ್ಬೇಕು. ಕರಿವಂಗದ ಇಲ್ಲಿ ಪ್ರಾಣಹಾನಿ ಆಗ್ತದೆ. ಅಂಥದ್ದನ್ನೆಲ್ಲ ಮನಗಂಡು ನೀವು ಇಮಿಡಿಯೇಟ್ ಇದಕ್ಕೆ ಬೇರೆ ರೀತಿ ಪಂಚಾಯತ್ ತಾಲೂಕಾ ಬೋರ್ಡ್ ಕರ್ನಾಟಕ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಳು ಹಾಕಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಮಕ್ಕಳು ಮರಿಗಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿ. ಅಂಥ ಸಂದರ್ಭದಲ್ಲಿ ಪ್ರಾಣಹಾನಿ ಆಗೋ ಸಂದರ್ಭದೇ ಈಗೆಲ್ಲ 1-2 ಹುಡುಗರು ಅಂಥ ಸಂದರ್ಭ ಏನು ಮಾಡಬೇಕು? ನಾವು ಇಮಿಡಿಯೇಟ್ ನೀವು ಮಾಡಬೇಕದನ್ನ. ಈಗಾಗಲೇ ಇಲ್ಲಿ ಪ್ರತ್ಯಕ್ಷವಾಗಿ ಒಂದು ಎಂಥ ಪೇಪರ್ಗಳು ಬೇಕಾದ್ರೆ ಹಾಕ್ಸುವ ಅಂತ. ಕಾನಗೋಡು ಶಿರಸಿಯಿಂದ 5 ಕಿಲೋಮೀಟ್ರ್ ಇದೆ. ಇಲ್ಲಿ ಎಂಥ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ನಮಗೆ ಅವಶ್ಯದ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಷ್ಟೇ ಅಲ್ಲದೆ ನಮ್ಮ ಊರಿನ ಏರಿನ ತಲೆ ಅಂತ ಇದೆ, ಅಲ್ಲಿ ರೋಡು ಭಾಳ ಇಕ್ಕಟ್ಟಾಗಿದೆ. ಆಚೀಚೆ ಸೈಡು ಬರೋ ಮೊದಲೇ ಕಾರೆಲ್ಲ ಸಿಕ್ಕಾಕ್ಕೊಂಡು ಭಾಳ ಕ್ರಿಟಿಕಲ್ ಸಮಸ್ಯೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಸರಿಪಡಿಸ್ಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಪ್ರತ್ಯಕ್ಷ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೀವು ಅದನ್ನು ಕ್ರಮ ಕೈಗೊಳ್ಳಬೇಕು. ಇಲ್ಲ ನೀವು ಒಂದ್ಸತಿ ಸ್ಪಾಟಿಗೆ ನಿಮ್ಮ ಅಧಿಕಾರಿಗಳು ಸಂಬಂಧಪಟ್ಟವ್ರು ಬಂದು ನೋಡ್ಬೋದು. ನೋಡ್ಕೊಂಡು ಇಮಿಡಿಯೇಟ್ ಅದಕ್ಕೆ ಯಾವ ರೀತಿ ಆಗಬೇಕು ಅನ್ನೋದನ್ನು ನಮ್ಮ ಸ್ಥಳೀಕರನ್ನೆಲ್ಲ ಕರೆದು ಒಂದ್ಸತಿ ಅದನ್ನು ಇಮಿಡಿಯೇಟ್ ಅದನ್ನು ಸರಿಪಡಿಸ್ಕೊಡ್ಬೇಕು.